ಹೇಗಿದೆ ಸರ್ ನಿಮ್ಮ ಪ್ರಕಾರ? ಏನಿಲ್ಲ ಸರ್, ಬಿಜೆಪಿನ ಪ್ಲಸ್ ಇದೆ ಸರ್. ಬಿಜೆಪಿನ ಧಾರವಾಡ ಲೋಕಸಭಾ ಗ್ಯಾರಂಟಿ 100% ವಿನೋದ ಸುಟ್ಟಿನ ಬರ್ತಾರೆ ಸರ್. ಧಾರವಾಡ ಲೋಕಸಭಾದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗೆದ್ದೇ ಗೆಲ್ತಾರೆ. ಮೋದಿ ಅವರು ಮುಂದಿನ ದಿನಗಳ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಈಗ ಜೋಶಿ ಇಲ್ಲಿ ಧಾರವಾಡ ಕ್ಷೇತ್ರದಾಗ ಒಮ್ಮೆ ನಮಗೆ ಮೀಟ್ ಆಗಿಲ್ಲ, ಬರೀ ಎಲೆಕ್ಷನ್ ಇದ್ದಾಗ ಬರ್ತಾರ, ಹಾಯ್ ಬಾಯ್ ಮಾಡ್ತಾರ. ಅಲ್ಲ ಪಾಯ ಅವ್ರಿಗೆ ಕೊಡೋಣ ಪಾಪ 100 ನಾವು ತಗೊಂಡ್ಬಿಟ್ರೆ ಮತ್ತೆ ಹತ್ತಿರ್ತಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಇದ್ಯಾವ್ದು ಯಾರಿಗೆ ಮುಟ್ಟಿಲ್ಲ ಸರ್, ಅದು ಕರೆಕ್ಟ್. ಎಲ್ಲೋ ಒಬ್ಬೊಬ್ರಿಗೆ ಬಂದಿದೆ ಅಷ್ಟೇ. ಒಟ್ಟು ಕಾಂಗ್ರೆಸ್ ಗ್ಯಾರಂಟಿ ಏನು ವರ್ಕೌಟ್ ಆಗೈತಲ್ಲ, ಅದ್ರ ಪ್ರಕಾರ ವಿನೋದ ಸುಟ್ಟಿ ಅವರೆಲ್ಲ 100% ಪ್ರಹ್ಲಾದ್ ಜೋಶಿನ ಸೋಲಿಸಿ ಗೆಲ್ತಾರಂತ ನಮ್ ಭರವಸೆ. ಯಾವ್ದಿಲ್ಲ ಸರ್, 1,90,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಈ ಜನತೆ ಮೇಲೆ. ಅವ್ರಿಗೆ ಗ್ಯಾರಂಟಿಗಳು ಯಾರು ದುಡ್ಡು ಕೊಡತ್ತಾರ? SC/ST ದುಡ್ಡು ಅದು. ಸರ್, ಲಿಂಗಾಲೇಶ್ವರ ಸ್ವಾಮಿಗಳು ಅವ್ರ ಡೆವಲಪ್ಮೆಂಟ್ ಅನ್ಲಿಕ್ಕೆ ಅವ್ರ ಹೆಸರೇ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಲಾಡ್ ಅವ್ರ ಸಚಿವರಾದ್ರು ಯಾರು ಕಾರ್ಯಕರ್ತರು ಅಲ್ಲಿ ಆಜು ಬಾಜು ಕರ್ಕೊಂಡು ಅಲ್ಲೇ ಅಡ್ಡಾಡ್ತಾರೆ. ಅವ್ರಿಗೆ ಯಾವ ಕಾರ್ಯಕರ್ತರು ನೆನಪಾಗಲ್ಲ. ವಿನಾಯಕ್ ಅಂತ, ಏನ್ ಮಾಡ್ತೀರಾ? MBA ಗ್ರಾಜುಯೇಟ್. MBA ಗ್ರಾಜುಯೇಟ್. ಎಷ್ಟು ವರ್ಷ ಈಗ? 24. ಆಲ್ರೆಡಿ ವೋಟ್ ಹಾಕಿದೀರಾ ಒಂದು ವಿಧಾನಸಭೆಗೆ? ಲೋಕಸಭೆಗೆ ಫಸ್ಟ್ ಟೈಮ್? ಲೋಕಸಭೆ ಫಸ್ಟ್ ಟೈಮ್. 18 ವರ್ಷ ಆದಾಗ ಹಾಕಿರ್ಲಿಲ್ಲ? ಹಾಕಿರ್ತೀನಿ. ಇಲ್ಲ ಹಾಕಿರ್ಲಿಲ್ಲ, ಇದೇ ಫಸ್ಟ್ ಟೈಮ್. ನಿಮ್ ಪ್ರಕಾರ ಯಾರು ಪ್ರಧಾನಿ ಆಗ್ಬೇಕು? ಪ್ರಧಾನಿ ಮೋದಿ ಅವರೇ ಆಗ್ಬೇಕು. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕಂದ್ರೆ ಹಲವಾರು ಕಾರಣಕ್ಕೆ, 300 ಕಾರಣ ಇದೆ. ಅದೆಲ್ಲ ಹೇಳಿ ಒಂದ್ 3 ಹೇಳಿ. ಒಂದ್ 3 ಅಂದ್ರೆ ಆರ್ಟಿಕಲ್ 370, ರಾಮ್ ಮಂದಿರ್, ಹಾಗೂ ಮತ್ತೆ ಈಗ ನ್ಯೂ ಪಾರ್ಲಿಮೆಂಟ್ ಆಗಿರ್ಬೋದು, ಮತ್ತೆ ಹಿಂದೂಗಳ ಹಲವಾರು ಯೋಜನೆಗಳು, ಹಾಗೂ 5 kg ಅಕ್ಕಿ, ಅನ್ನ, ಅದೊಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಮತ್ತೆ ಬಹಳಷ್ಟು ಕಾರಣಗಳಿವೆ. ನರೇಂದ್ರ ಮೋದಿ ಒಂದು ವಿಶ್ವ ನಾಯಕ ಆಗಿದ್ದರಿಂದ ಒಂದು ಸಾಕಷ್ಟು ಮೂಲಭೂತ ಸೌಕರ್ಯಗಳು 70 ವರ್ಷ ಕಾಂಗ್ರೆಸ್ ಅವರು ಆಗದೇ ಇರುವುದನ್ನೆಲ್ಲ ಇವರು ಬರೀ 10 ವರ್ಷದಲ್ಲಿ ಒದಗಿಸಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿನೇ ಈ ಸತಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಹೇಗಿದೆ ಧಾರವಾಡ? ಧಾರವಾಡ ಲೋಕಸಭೆ ಒಂದ್ ಸೈಡ್ ಇದೆ ಸರ್. ಪ್ರಹ್ಲಾದ್ ಜೋಶಿ ಒಂದ್ ಸೈಡ್. ಪಕ್ಕನಾ? ಪಕ್ಕ ಸರ್, 100%. ಮಾತಾಡ್ತೀನಿ. ಎಸ್ ಸರ್, 100%. ಎಷ್ಟು ಲೀಡ್ ಅಲ್ಲಿ ಗೆಲ್ತಾರೆ? ಅರೌಂಡ್ 1 lakh ಪ್ಲಸ್ ಲೀಡ್ ನಲ್ಲೇ ಗೆಲ್ತಾರೆ ಸರ್. ಒಂದ್ ಸೈಡ್ ಅಂದ್ರೆ 1 lakh ಜಾಸ್ತಿ ಬರ್ಬೇಕು. ಜಾಸ್ತಿನೇ ಬರುತ್ತೆ ಸರ್, 1 lakh ಅಂತೂ ಮಿನಿಮಮ್ ಬಂದೇ ಬರುತ್ತೆ. ಎಸ್. ಲಿಂಗಾಲೇಶ್ವರ ಶ್ರೀಗಳ ಡೆವಲಪ್ಮೆಂಟ್ ಸರ್, ಲಿಂಗಾಲೇಶ್ವರ ಸ್ವಾಮಿಗಳು ಅವ್ರ ಡೆವಲಪ್ಮೆಂಟ್ ಅನ್ಲಿಕ್ಕೆ ಅವ್ರ ಹೆಸರೇ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಆಲ್ ಓವರ್ ಹುಬ್ಬಳ್ಳಿ ಧಾರವಾಡದಲ್ಲಿ ಆಯ್ತು, ಏನೇ ಆಯ್ತು, ಯಾವುದೇ ಒಂದು ಧಾರ್ಮಿಕ ಹಾಗೂ ಲಿಂಗಾಯತ್ ಸಮಾಜಕ್ಕೆ ಅವರೊಂದು ಕೊಡುಗೆ ಬಹಳ ಕಡಿಮೆ ಇದೆ ಅಂತ ಅನಿಸ್ತದೆ. ಯಾಕಂದ್ರೆ ಯಾವುದೇ ಲಿಂಗಾಯತ ಧರ್ಮ ಆಯ್ತು, ಬೇರೆ ಯಾವುದೇ ಒಂದು ಹಿಂದೂ ಧರ್ಮದಲ್ಲಿ ಯಾರೇ ಒಬ್ರು ಕನ್ವರ್ಟ್ ಆಗಿರ್ಬೋದು, ಕ್ರಿಶ್ಚಿಯನ್ಗೆ ಮತ್ತೆ ಮುಸ್ಲಿಮರವರಿಗೆ ಕನ್ವರ್ಟ್ ಆಗಿರ್ಬೋದು, ಅಲ್ಲಿಂದ ಗರ್ವಾಪಸಿ ಮಾಡೋ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಪ್ರವಚನ ಆಗಲಿ ಈಗಿನ ದಿವಸದಲ್ಲಿ ಎಲ್ಲೂ ಕಂಡು ಬಂದಿಲ್ಲ. ಈ ತರ ಲಿಂಗಾಯತ ಸಮಾಜಕ್ಕಾಗಲಿ ಹಿಂದೂ ಸಮಾಜಕ್ಕಾಗಲಿ ಅವ್ರ ಕೊಡುಗೆ ಬಹಳ ಕಡಿಮೆ ಇದೆ. ಹಾಗಾಗಿ ಮತ್ತೆ ಹಿಂದೆ ವಿನಯ್ ಕುಲಕರ್ಣಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರು ಹೇಳಿದ್ರು ಏನಂತೇಳಿ, ಅವ್ರ ಸಮಾಜಕ್ಕೆ ಕೊಡುಗೆ ಶೂನ್ಯ ಅಂತ ಹೇಳಿದ್ರು. ಆ ರೀತಿ ಸ್ಟೇಟ್ಮೆಂಟ್ ಎಲ್ಲ ನೋಡಿದಾಗ ಈಗ ಲಿಂಗಾಲೇಶ್ವರ ಸ್ವಾಮೀಜಿ ಅವರು ಕೊಡುಗೆ ಬಹಳ ಶೂನ್ಯ ಇದೆ. ಅವರಿಗೆ ಓಟ್ನಿಂದ ವಂಚಿತರಾಗ್ತಾರೆ, ಹಾಗೂ ಈ ಚುನಾವಣೆಯಲ್ಲಿ ದೊಡ್ಡ ಸೋಲನ್ನು ಒಪ್ಕೊಳ್ತಾರೆ. ಹಾಗಾಗಿ ಅವ್ರಿಗೇನು ಅವ್ರದ್ದು ಸಮಸ್ಯೆ ಇದ್ದರೆ ಬೇರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬಹುದಾಗಿತ್ತು, ಆದರೆ ಎಲೆಕ್ಷನ್ ಬೇಡವಾಗಿತ್ತು ಶ್ರೀಗಳಿಗೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಇಲ್ಲಿ ಧಾರವಾಡದಲ್ಲಿ ಕೂಡ 4 ಜನ MLA-ಗಳಿದ್ದಾರೆ, ಸಚಿವರಿದ್ದಾರೆ, ಗ್ಯಾರಂಟಿ ಯೋಜನೆ ಇದ್ಯಾವ್ದು ಅಡ್ಡಿ ಆಗಲ್ಲ? ಯಾವ್ದಿಲ್ಲ ಸರ್, 1,90,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಈ ಜನತೆ ಮೇಲೆ. ಒಂದು ನಾರ್ಮಲ್ ದಿನಸಿ ವಸ್ತುಗಳಿಂದ ಎಲ್ಲ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಯಾರೇ ಬಡವರು ಕೂಡ ಈಗ ಬಡವರಿಗೆ ಅರ್ಥ ಆಗಿದೆ, 2,000 ರೂಪಾಯಿಂದ 4,000 ರೂಪಾಯಿ ದಿನಸಿ ಖರೀದಿ ಮಾಡಬೇಕಾಗ್ತದೆ, ಮತ್ತು 2,000 ರೂಪಾಯಿ ಡೆಫಿಸಿಟ್ ಆಗ್ತದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಜನರು ವೋಟ್ ಮಾಡಂಗಿಲ್ಲ. ಅದು ಹುಬ್ಳಿ ಧಾರವಾಡ ಜನ ಮಾತ್ರ ಬಹಳ ಹುಷಾರಾಗಿದ್ದಾರೆ. ಒಬ್ಬರು ಕೂಡ ಒಂದೇ ಒಂದು ಓಟು ಕೂಡ ಬಿಜೆಪಿ ಬಿಟ್ಟು ಬೇರೆ ಕಡೆ ಹೋಗಂಗಿಲ್ಲ. ಯಾಕಂದ್ರೆ ಸಾಕಷ್ಟು ಡೆವಲಪ್ಮೆಂಟ್ ಅನ್ನು ಕಂಡಿದ್ದಾರೆ. ಹುಬ್ಳಿ ಜನ ಎಜುಕೇಟೆಡ್ ಪೀಪಲ್ ಯಾವಾಗ್ಲೂ ಬಿಜೆಪಿ ಬಿಟ್ಟು ಬೇರೆದಕ್ಕೆ ಹಾಕಂಗಿಲ್ಲ ಅಂತೇಳಿ ನನ್ನ ಅನ್ಸಿಕೆ. ಸರ್, ನಿಮ್ಮ ಹೆಸರು? ಶಂಕರಗೌಡ ಪಾಟೀಲ್ ಅಂತ. ಏನ್ ಮಾಡ್ತೀರಿ ಸರ್? ನಾವು ಅರವಿಂದ್ ಸರ್ ಅವರ ಫಾಲೋವರ್ಸ್ ಸರ್. ಹೌದಾ? ಬಿಸ್ನೆಸ್ ಹೊಟ್ಟೆಪಾಡಿಗೆ ಬಿಸ್ನೆಸ್ ಇದೆ ಸರ್. ಬಿಸ್ನೆಸ್ ಇದೆ. ಓಕೆ, ಹೇಗಿದೆ ಸರ್ ಈ ಸಲ ಲೋಕಸಭೆ ಧಾರವಾಡ? ಇಷ್ಟ ಒಂದ್ ಸೈಡ್ ಇದೆ ಸರ್. ಒಂದ್ ಸೈಡ್ ಇದೆ ಅಂತೀರಾ? ಯಾರಿಗ ಒಂದ್ ಸೈಡ್? ಬಿಜೆಪಿ ಒಂದ್ ಸೈಡ್ ಇದೆ. ಯಾವ ಕಾರಣಕ್ಕೆ? ಆ ಕಾರಣಕ್ಕೆ ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವ್ರ ಸಂಬಂಧ ಸರ್. ಪ್ರಹ್ಲಾದ್ ಜೋಶಿ ಅವರು ಒಳ್ಳೆ ವರ್ಕ್ ಮಾಡಿದ್ದಾರೆ ಸರ್. ಒಂದಷ್ಟು ಜನ ಕಾಂಗ್ರೆಸ್ ಅವ್ರು ಆರೋಪಿಸ್ತಾರಪ್ಪ, ಪ್ರಹ್ಲಾದ್ ಜೋಶಿ ಅವ್ರು ಗೆದ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಡ್ತಾರೆ, ಕ್ಷೇತ್ರದಲ್ಲಿ ಇರಲ್ಲ, ಜನರಿಗೆ ಸಿಗಲ್ಲ, ಸೆಂಟ್ರಲ್ ಕೆಲಸ, ಇಡೀ ದೇಶದ ಕೆಲಸ ಸಾಕಷ್ಟು ಇರುತ್ತೆ ಅಂತ. ಹೌದಾ? ಹಂಗೇನಿಲ್ಲ ಸರ್, ಸಿಗ್ತಾರಲ್ಲ ಸರ್, ಜನಸಾಮಾನ್ಯರಿಗೆ ಸಿಗ್ತಾರ. ಕಾಂಗ್ರೆಸ್ ತರ ಹಂಗ ಅವ್ರು ಆರೋಪ ಮಾಡೇ ಮಾಡ್ತಾರೆ ಸರ್. ಹಂಗೇನಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಇದ್ಯಾವ್ದು ಅಡ್ಡಿ ಆಗಲ್ಲ ಸರ್? ಅದು ಯಾರಿಗೆ ಮುಟ್ಟೈತೆ ಅಂತ ಕರೆಕ್ಟ್ ಕೇಳಿರ್ಬೇಕಾರೆ ಸರ್ ಜನನೇ. ಯಾರಿಗೆ ಮುಟ್ಟಿಲ್ಲ ಸರ್, ಅದು ಕರೆಕ್ಟ್. ಎಲ್ಲೋ ಒಬ್ಬೊಬ್ರಿಗೆ ಬಂದಿದೆ ಅಷ್ಟೇ. ಹೀಗಾಗ್ಬಿಟ್ಟು ಇಲ್ಲಿ
ಪ್ರಹ್ಲಾದ್ ಜೋಶಿ ಅವ್ರು ಮತ್ತೆ ಗೆಲ್ತಾರೆ. ಗೆಲ್ತಾರೆ ಸರ್. ಈಗ ನಾವು ಲಾಸ್ಟ್ ಟೈಮ್ ನಮ್ಮ ಬೆಲ್ಲ ಸರ್ಗೆ 40,000 ಲೀಡ್ ಕೊಟ್ಟಿದ್ವಿ ಸರ್. ಇಷ್ಟ ಅದಕ್ಕಿಂತ 10,000 ಜಾಸ್ತಿ ಲೀಡ್ ಕೊಡ್ತೇವೆ ಸರ್. ನಾವು 50,000 ಲೀಡ್ ಕೊಡ್ತೇವೆ ಇಲ್ಲಿಂದ ಪಶ್ಚಿಮ ಕ್ಷೇತ್ರ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಧರ್ ಸಿಂಗ್ ಅಂತ. ಏನ್ ಮಾಡ್ತೀರಿ? ಬಿಸ್ನೆಸ್ ಮಾಡ್ತೀನಿ ಸರ್. ಹೇಗಿದೆ ಸರ್ ಈ ಸಲ ಧಾರವಾಡ ಲೋಕಸಭೆ? ಧಾರವಾಡ ಲೋಕಸಭಾದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಗೆಲ್ತಾರೆ. ಮೋದಿ ಅವ್ರು ಮುಂದಿನ ದಿನಗಳ ಪ್ರಧಾನಮಂತ್ರಿ ಆಗೇ ಹಾಕಾರ. 3ನೇ ಬಾರಿ ಪ್ರಧಾನಿ ಆಗ್ತಾರೆ. ಆಗೇ ಹಾಕಾರಿ. ಇವ್ರು ಮತ್ತೆ ಕೇಂದ್ರ ಸಚಿವರು ಆಗ್ತಾರೆ. ಇವ್ರು ಕೇಂದ್ರ ಸಚಿವರು ಆಗೇ ಹಾಕ ಹೋಮ್ ಮಿನಿಸ್ಟರ್ ಹಾಕಾರ ಇವ್ರು ಮುಂದಿನ ದಿನಗಳಲ್ಲಿ. ಹೌದಾ? ಪ್ರಹ್ಲಾದ್ ಜೋಶಿ ಅವ್ರ ಗೃಹ ಸಚಿವರು ಆಗ್ತಾರೆ. ಹಾಕಾರಿ. ಮತ್ತೆ ಅಮಿತ್ ಶಾ ಏನ್ ಮಾಡೋದು? ಅಮಿತ್ ಶಾ ಅವ್ರು ಮುಂದಿನ ವರಿಷ್ಠ ಇದ್ ಮಾಡ್ತಾರೆ. ಅದಕ್ಕಿಂತ ಉಪ ಪ್ರಧಾನಮಂತ್ರಿಗಳು ಹಾಕಾರ. ಆನ್ ಸೀರಿಯಸ್ ನೋಟ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳಿದೆ. ಯಾರು ಕೂಡ ವಿಧಾನಸಭೆ ಚುನಾವಣೆಗೆ ಮೊದಲು ಕಾಂಗ್ರೆಸ್ 130 ದಾಟತ್ತೆ ಅಂದ್ರೆ ನಂಬ್ತಾ ಇರ್ಲಿಲ್ಲ. ಬಿಜೆಪಿ 66 ಸೀಟ್ ಗೆಲ್ಲೋದು 70 ದಾಟಲ್ಲ ಅಂದ್ರೆ ಯಾರು ಕನ್ಸಲ್ಲೂ ನಂಬ್ತಾ ಇರಲಿಲ್ಲ. ಆದ್ರೆ ಅದು ಆಗೋಗ್ಬಿಡ್ತು. ಹಾಗಾಗಿ ಲೋಕಸಭೆಯಲ್ಲಿ ಕೂಡ ನಿಮ್ಗೆ ಯಾಕೆ ಅಷ್ಟೊಂದು ಕಾನ್ಫಿಡೆನ್ಸ್? ಸರ್, ಇದು ಲೋಕಸಭೆ ಇದು ಕೇಂದ್ರ ನರೇಂದ್ರ ಮೋದಿ ಅವರು ಮಾಡಿದಂತ ಕಾರ್ಯಕ್ರಮ. ವಿಶ್ವಗುರು ಅವ್ರು 400 ಗಡಿ ದಾಟಿ ಹೋಗ್ತೈತಿ ಈಗ ಮುಂದಿನ ಲೋಕಸಭಾ ಎಲೆಕ್ಷನ್ ಇಂಡಿಯಾ ಒಟ್ಟಾರೆ. ರಾಜ್ಯದಲ್ಲಿ ಎಷ್ಟು ಕ್ಷೇತ್ರ ಗೆಲ್ತೀರಾ? 28ರಲ್ಲಿ ಬಿಜೆಪಿ JDS ಮೈತ್ರಿ ಆಗಿ 28 ಗೆಲ್ತೇವೆ ಸರ್. ಕಾಂಗ್ರೆಸ್ ಒಂದು ಗೆಲ್ಲಕ್ ಬಿಡಲ್ಲ. ಸಾಧ್ಯ ಇಲ್ಲ ಸರ್. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ವರ್ಸಸ್ ಅವ್ರು ಗೆದ್ದೇ ಗೆಲ್ತಾರೆ ಸರ್. ಡಾಕ್ಟರ್ ಗೆಲ್ತಾರೆ. ಗೆದ್ದೇ ಗೆಲ್ತಾರೆ. ಡಾಕ್ಟರ್ದು ಒನ್ ಸೈಡ್ ಸರ್. ಚಿಕ್ಕೋಡಿಯಲ್ಲೂ ನಮ್ಮ ಬಿಜೆಪಿ ಅಭ್ಯರ್ಥಿನೇ ಗೆಲ್ತಾರೆ. ಹೌದಾ? ಹಾ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನೀಲ್ ಕುಮಾರ್ ಅಂತ ಸರ್. ಏನ್ ಮಾಡ್ತೀರಿ? ನಾ ಸಿವಿಲ್ ಇಂಜಿನಿಯರ್ ಸರ್, ಕಾಂಟ್ರಾಕ್ಟಿಂಗ್ ಮಾಡಿದೆ. ಹೇಗಿದೆ ಸರ್ ನಿಮ್ ಪ್ರಕಾರ ಧಾರವಾಡ? ಏನಿಲ್ಲ ಸರ್, ಬಿಜೆಪಿನ ಪ್ಲಸ್ ಇದೆ ಸರ್. ಬಿಜೆಪಿನ ಹಾಕಿ ಸರ್. ನಿಮ್ ಪ್ರಕಾರ ಒಂದ್ ಸೈಡಾ ಅಥವಾ ಫೈಟ್ ಇದೆಯಾ? ಫೈಟ್ ಅಂತ ಏನಿಲ್ಲ ಸರ್. ಲಾಸ್ಟ್ ಟೈಮ್ಗಿಂತ ಈಸಿ ಆಗ್ಬೋದು ಅನಿಸ್ತದೆ ಸರ್. ಲಾಸ್ಟ್ ಟೈಮ್ಗಿಂತ ಈಸಿ. ವಿನಯ್ ಕುಲಕರ್ಣಿಗಿಂತ ಇವ್ರು ಕಡಿಮೆ ಅಂತನಾ? ಯಾರು ಸರ್? ಅಸೂಟಿ ಅಂದ್ರೆ ಅವ್ರಿಗಿಂತ ಕಡಿಮೆ ಸರ್. ಓಕೆ. ಹಾಗಾದ್ರೆ ದಿಂಗಾಲೇಶ್ವರ ಶ್ರೀಗಳೇನಾದ್ರು ತುಂಬಾ ಸೀರಿಯಸ್ ಆಗಿ ನಿಂತ್ರೆ ಅದು ಕಾಂಗ್ರೆಸ್ಸಿಗೆ ನೆಗೆಟಿವ್ ಕೇಸ್ ಸರ್. ಅದು ಬಿಜೆಪಿಗೆ ಏನಾಗೋದಿಲ್ಲ. ಹಾಗಾದ್ರೆ ಎಷ್ಟು ಲೀಡಲ್ಲಿ ಗೆಲ್ತಾರೆ ಈ ಸಲ? ಈ ಸಲ ಹೋದ ಸಲ 2,05,000 ಬಂದಿರ್ ಸರ್. ಈ ಸಲ 1-2.5 ಲಕ್ಷ ಮಟ್ಟ ಹೋಗ್ಬೋದು ಸರ್. 2.5 ಲಕ್ಷ ಮಟ್ಟ ಗೆಲ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಗೆದ್ದ ಮೇಲೆ ಸಚಿವರಾದ್ಮೇಲೆ ಇಲ್ಲೆಲ್ಲ ಬಂದು ಬರ್ತಾರೆ ಸರ್. ಎಲ್ಲರಿಗೂ ಸಿಗ್ತಾರೆ ಸರ್. ಕಾರ್ಯಕ್ರಮ ಚಲೋ ಹಾಕೊಂಡಾರ, ಮಾಡ್ತಾರೆ ಸರ್. ಸಿಗ್ತಾರೆ. ಬಗ್ಗೆ ಒಳ್ಳೆ ಕನ್ಸರ್ನ್ ಐತಿ, ಮಾಡ್ತಾರೆ ಸರ್ ಕೆಲಸ. ಇನ್ನು ನಾವು ಅವರಿಗೆ ಈ ಸಲ ಒಂದು ಗೆಲ್ಸಿದ್ರೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಮ್ಮ ಕ್ಷೇತ್ರದಲ್ಲಿ ಹಾಕಿ ಸರ್. ಅನಿಲ್ ಕುಮಾರ್ ಅಂತ ಸರ್. ಏನ್ ಮಾಡ್ತೀರಾ? ನಾವು ಬಿಸ್ನೆಸ್ ಮಾಡೋದು. ಹೇಗಿದೆ ಧಾರವಾಡ ಲೋಕಸಭೆ ಈ ಸಲ? ಧಾರವಾಡ ಲೋಕಸಭಾ ಗ್ಯಾರಂಟಿ 100% ವಿನೋದ ಸುಟ್ಟಿನ ಬರ್ತಾರೆ ಸರ್. ವಿನೋದ ಸುಟ್ಟಿ ಗೆಲ್ತಾರೆ. ಸೂಪರ್. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕಂದ್ರೆ ಕಾಂಗ್ರೆಸ್ ಈಗ ಯಾವ ರೀತಿ ಕೆಲಸ ಮಾಡತೈತಿ ಕರ್ನಾಟಕ ಸರ್ಕಾರದಿಂದ ಅನ್ನೋದು ನೋಡಾತೀರಿ. ಈಗ ಜೋಶಿ ಇಲ್ಲಿ ಧಾರವಾಡ ಕ್ಷೇತ್ರದಾಗ ಒಮ್ಮೆ ನಮಗೆ ಮೀಟ್ ಆಗಿಲ್ಲ. ಬರೀ ಎಲೆಕ್ಷನ್ ಇದ್ದಾಗ ಬರ್ತಾರ, ಹಾಯ್ ಬಾಯ್ ಮಾಡ್ತಾರ, ಹೋಗ್ತಾರ. ವಿನೋದ ಸುಟಿ ನವಲಗುಂದಕ್ಕೆ ಮಾತ್ರ ಸೀಮಿತ ಅಂತ ಒಂದಷ್ಟು ಜನ ಹೇಳ್ತಾರೆ. ಇಡೀ ಧಾರವಾಡ ಎಲ್ಲಾ 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಪ್ಕೋತಾರೆ. ವಿನೋದ ಸುಟಿ ಅಂದ್ರೆ MLA ಎಲೆಕ್ಷನ್ ಇದ್ದಾಗ ಅವರು ನವಲಗುಂದಕ್ಕೆ ಸೀಮಿತ ಆಗ್ಯಾರ ಸರ್. ಬಟ್ ರಾಜ್ಯ ಎಲೆಕ್ಷನ್ ಇದ್ದಾಗ 8 ವಿಧಾನಸಭಾ ಕ್ಷೇತ್ರಕ್ಕೂ ಸೀಮಿತ ಆಗ್ಯಾರ. ಕಾಂಗ್ರೆಸ್ಸಿನ ಅಭ್ಯರ್ಥಿ ಅಲ್ಲ. ಹೌದು. ಅಲ್ಲಿ ಡೆಲ್ಲಿಯಿಂದ ಹೈಕಮಾಂಡ್ ಇಂದ ಶಿಫಾರಸ್ತು ಮಾಡ್ಬೇಕಂದ್ರ 8 ವಿಧಾನಸಭಾ ಕ್ಷೇತ್ರಕ್ಕೂ ಅವರು ಒಂದ್ ಏನ್ ಪರಿಚಯ ಐತೆ ಅಂತ ಹೇಳಿ ಅವ್ರು ಸೆಲೆಕ್ಟ್ ಮಾಡಿ. ವಿನಯ್ ಕುಲಕರ್ಣಿ ಇನ್ನೂ ಕೂಡ ಆಕ್ಟಿವ್ ಆಗಿದ್ದಾರೆ ಅನ್ನಿಸ್ತಾ ಇಲ್ಲ. ಸಂತೋಷ್ ಲಾಡ್ ಒಬ್ರೇ ಓಡಾಡ್ತಿದ್ದಾರೆ ಅನ್ಸುತ್ತೆ. ಏನಂತ? ಎಲ್ಲ ಜಿಲ್ಲಾ ಉಸ್ತುವಾರಿ ಸರ ಓಡಾಡ್ಬೇಕಾಗುತ್ತೆ. ಓಕೆ. ಜೊತೆಗೆ ಅವ್ರಲ್ದೆ ಇನ್ನೂ 3 ಜನ MLA-ಗಳಿದ್ದಾರೆ. ಅವ್ರು ಕೂಡ ಕೆಲಸ ಮಾಡ್ತಿದಾರಲ್ಲ ಸರ್. ಓಕೆ. ವಿನೋದ ಸುಟಿ ಅಹಿಂದ ನಾಯಕ. ಈ ಹಿಂದೆ ಲಿಂಗಾಯತರಿಗೆಲ್ಲ ಕೊಟ್ಟಾಗ ವರ್ಕ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಅಹಿಂದ ನಾಯಕನ ಕೊಟ್ಟಿದ್ದಾರೆ. ಜಾತಿ ಸಮೀಕರಣ ನೋಡಿದಾಗ ಪ್ಲಸ್ ಆಗುತ್ತೆ. ಅದೇನಿಲ್ಲ ಸರ್. ಒಟ್ಟು ಕಾಂಗ್ರೆಸ್ ಗ್ಯಾರಂಟಿ ಏನು ವರ್ಕೌಟ್ ಆಗಿದ್ದಲ್ಲ, ಅದ್ರ ಪ್ರಕಾರ ವಿನೋದ ಸುಟಿ ಅವರು ಈ ಸಲ 100% ಪ್ರಹ್ಲಾದ್ ಜೋಶಿನ ಸೋಲಿಸಿ ಗೆಲ್ತಾರಂತ ನಮ್ ಭರವಸೆ. ದಿಂಗಾಲೇಶ್ವರ ಶ್ರೀಗಳು ತುಂಬಾ ಗಂಭೀರವಾಗಿ ಚುನಾವಣೆ ಮಾಡೋರು ಯಾರಿಗೆ ಎಫೆಕ್ಟ್? ಅದು ಬಿಜೆಪಿಗೆ ಎಫೆಕ್ಟ್ ಸರ್. ಬಿಜೆಪಿಗೆ ಎಫೆಕ್ಟ್. ಹೀಗಾಗಿ ಆ ದಿಂಗಾಲೇಶ್ವರ ಶ್ರೀಗಳು ಗಟ್ಟಿಯಾಗಿ ನಿಂತ್ರೆ ಆ ಸೂಟಿಗೆ ಪ್ಲಸ್ ಆಗುತ್ತೆ ಸರ್. 100%. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 136 ಜನ ಶಾಸಕರು, ಸಿದ್ದರಾಮಯ್ಯ ಅವರ ಅನುಭವ, DK ಶಿವಕುಮಾರ್ ಚಾಣಕ್ಷತನ, ಜೊತೆಗೆ ಸಂತೋಷ್ ಲಾಡು, ಇವೆಲ್ಲವೂ ಎಷ್ಟು ಪ್ಲಸ್ ಆಗುತ್ತೆ ಗ್ಯಾರಂಟಿ ಯೋಜನೆಗಳೆಲ್ಲ? 100ಗಿಂತ 200% ಪ್ಲಸ್ ಆಗುತ್ತೆ ಸರ್. ನಿಮ್ ಪ್ರಕಾರ 28ರಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಬಹುದು? 28ರಲ್ಲೂ 26 ಗೆಲ್ತೇವೆ ಸರ್. 26 ಗೆಲ್ತೀರಾ? ಬಿಜೆಪಿ JDS ಮೈತ್ರಿ ಗೆದ್ರೆ 2 ಗೆಲ್ಲೋದು. 2 ಗೆಲ್ಬಹುದು ಸರ್. ಅದು ಗ್ಯಾರಂಟಿ ಇಲ್ಲ. ಪ್ರಹ್ಲಾದ್ ಜೋಶಿ ಸೋಲ್ತಾರೆ ಅಷ್ಟೇ. ಸೋಲ್ತಾರೆ 100% ಸೋಲ್ತಾರೆ ಸರ್. ಬಸವರಾಜ್ ಚಳಿಗಿರಿ. ಏನ್ ಮಾಡ್ತೀರಾ? ನಾವು ಸರ್ ಸಮಾಜ ಸೇವಕರು. ಹೇಗಿದೆ ಸರ್ ಧಾರವಾಡ ಲೋಕಸಭೆ? ಪ್ರಹ್ಲಾದ್ ಜೋಶಿ ಕಡೆ ಆಲ್ಮೋಸ್ಟ್ 99% ಅವ್ರ ಕಡೆನೇ ಐತ್ರಿ. 99% ಪ್ರಹ್ಲಾದ್ ಜೋಶಿ, 1% ವ್ಯತ್ಯಾಸ ಆದ್ರೂ ಆಗ್ಬೋದು. ಏನಾಗಿಲ್ರಿ, ಬೆಲ್ಲ ಅವರೇ ಗೆಲ್ತಾರ. ನೀವು 100ಗೆ 150 ಅನ್ಬೇಕು. ಅಲ್ಲ, 5% ಅವ್ರಿಗೆ ಕೊಡೋಣ ಪಾಪ. 100 ನಾವ ತೊಗೊಂಡ್ಬಿಟ್ರೆ ಮತ್ತೆ ಹತ್ತಿಗಿತ್ತಾರ ಅವ್ರು ಅಂತ. ಹೌದಲ್ರಿ. ಅದಕ್ಕೆ ಒಂದು 5 ಪಾಯಿಂಟ್ ಅವ್ರು ಕೊಡೋಣ. ಕಾಂಗ್ರೆಸ್ ಸರ್ಕಾರ ಇದೆ, ಸಚಿವರು ಇಲ್ಲಿದ್ದಾರೆ, ಸಂತೋಷ್ ಲಾಡ್ ಅವರು, 4 ಜನ MLA-ಗಳು.
ಇದ್ಯಾವ್ದು ಅಡ್ಡಿ ಆಗಲ್ಲ ಜೋಶಿ ಅವ್ರಿಗೆ. ಏನ್ ಆಗುಲ್ರಿ ಅವ್ರಿಗೆ ಗ್ಯಾರಂಟಿಗಳು ಯಾರು ದುಡ್ಡು ಕೊಡತ್ತಾರ ಅವ್ರು SC/ST ದುಡ್ಡು ಅದ ಈಗೇನು ಅವ್ರಿಗೆ 2,000 ರೂಪಾಯಿ ಕೊಡತ್ತಾರಲ್ಲ ST ದುಡ್ಡು ಅದ ಆಮೇಲೆ ಕರೆಂಟ್ ಬಿಸಿಲಿ ಏನು ಕೊಡಾಟಲ್ಲ ST ದುಡ್ಡು ಅದ OBC ಅಲ್ಪಸ ಇವ್ರದ ಇವರೇಶ ಲಿಂಗಾಯತರದ ಫಂಡ್ ಇದ್ದಿದ್ದೆಲ್ಲ ಅವ್ರಿಗೆ ಕೊಟ್ಟಾರ ಏನ್ ಮೀಸಿ ಏನ್ ಕೊಡತ್ತಾರ ಅವ್ರು ಈಗ SC/ST ಒಂದು ಎತ್ತರಕ್ಕೆ 3 ಕಾರ್ ಇತ್ತು ಈಗ ಒಂದ ಕಾರ್ ಕೊಡತ್ತಾರ ಅವ್ರು ಈ SC/ST ರೊಕ್ಕನ ಕೊಡತ್ತಾರಲ್ಲ ಅವ್ರು ಯಾರು ಕೊಡತ್ತಿಲ್ಲ ಅವ್ರು ಅದನ್ನೇ BJP ಮಾಡಿದ್ರೆ ಇಷ್ಟು ದೊಡ್ಡದು ಮಾಡ್ತಿದ್ರು ಅವ್ರು ಹೌದಲ್ರಿ ಅದು ನಮ್ ದುಡ್ಡ ಮಾಡತ್ತಾರ ಅವ್ರು ಬೆಳಗಾವಿ ಏನಾಗುತ್ತೆ ಬೆಳಗಾವಿ ಜಗದೀಶ್ ಶೆಟ್ಟರ್ ವಿನಕರ್ ಕ್ಲಿಯರ್ ಬೇಕಾದ್ರಿ ಈಗ ನಿಮ್ ಪ್ರಕಾರ ಬೆಳಗಾವಿ ಕ್ಲಿಯರ್, ಧಾರವಾಡ ಕ್ಲಿಯರ್, ಹೌದ್ರಿ ಓಕೆನಾ? ಉತ್ತರ ಕನ್ನಡ ಚಿಕ್ಕೋಡಿ ನಮ್ಗೆ ಅಲ್ಲಿದೇನು ಅಷ್ಟೇನು ಇಲ್ರಿ ಐಡಿಯಾ ಇಲ್ಲ ಬಟ್ ಇದು ಬೆಳಗಾವ್ದು ಹಾವೇರಿದು 3 ಹೇಳ್ಬೋದು ನಾವು ನಮ್ದೇ ಇದು ಆಜು ಬಾಜು ನಮ್ದೇ ಸೆಂಟರ್ ನಾವು ಒಂದ್ ಕಡೆ ಬರ್ತೀರಿ ನಮ್ಮ ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಮಿನಿಸ್ಟರ್ ಆಕಾರ ಅವ್ರ ಇನ್ನೊಂದು ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ಸಣ್ಣ ಕಾರ್ಯಕರ್ತರಿಗೆ ಒಂದ್ ಸಣ್ಣ ಕಾರ್ಯಕರ್ತರು ಬರ್ತಡೇ ಸದೇ ಫೋನ್ ಮಾಡಿ ಹೇಳ್ತಾರೆ ವಿಶ್ ಮಾಡ್ತಾರೆ ಅದ ಅವ್ರ ಮೇಲೆ ಪ್ಲಸ್ ಪಾಯಿಂಟ್ ಈಗ ಲಾಡ್ ಅವ್ರ ಸಚಿವರಾದ್ರು ಯಾರ ಕಾರ್ಯಕರ್ತರು ಅಲ್ಲೇ ಆಜು ಬಾಜು ಕರ್ಕೊಂಡು ಅಲ್ಲೇ ಅಡ್ಡಾಡ್ತಾರ ಅವ್ರಿಗೆ ಯಾವ ಕಾರ್ಯಕರ್ತರು ನೆನಪಾಗಲ್ಲ ಇವನೇ ಕುಲ್ಕರ್ಣಿ ಕೈಲೇನೆ 2 ಸಲ ಗೆಲ್ಲಕ್ಕಾಗ್ಲಿಲ್ಲ ಇನ್ನು ಅರ್ಸುಂಟಿಯವ್ರು ಏನ್ ಗೆಲ್ತಾರ್ರಿ? ಎಸ್ ವೀಕ್ಷಕರೇ, ನವನಗರದಲ್ಲಿ ಆಲ್ಮೋಸ್ಟ್ 70 to 80% ಎಲ್ಲ ಹೇಳುವಂತಿರುವಂಥದ್ದು BJP ಗೆಲ್ಲುತ್ತೆ, ಪ್ರಹ್ಲಾದ್ ಜೋಶಿ ಅವರು ಅತಿ ಹೆಚ್ಚು ಮತಗಳಲ್ಲಿ ಗೆಲ್ತಾರೆ ಅಂತ. ಆದ್ರೆ ಒಂದಿಬ್ರು ಇಲ್ಲ ಪ್ರಹ್ಲಾದ್ ಜೋಶಿ ಅವ್ರ ಕೈಗೆ ಸಿಗಲ್ಲ, ಹೀಗಾಗಿ ಬದಲಾವಣೆ ಬೇಕು, ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಅದು ನೀಟಾಗಿ ಅರ್ಥ ಆಗುತ್ತೆ, ಹಸೂಟಿಗೆ ಅವಕಾಶ ಇದೆ ಅಂತ. ನೀವು ಕೂಡ ಈ ವಿಡಿಯೋ ನೋಡ್ತಾರೆ, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಧಾರವಾಡದ ಸಂಸದರು ಯಾರಾಗಬೇಕು, ಪ್ರಹ್ಲಾದ್ ಜೋಶಿನ, ವಿನೋದ್ ಅಸೀಟನ? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಧಾರವಾಡ, ಹುಬ್ಳಿ ಧಾರವಾಡ, ನವನಗರ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.